ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಏನಂತ ಅಂದರೆ, ನಾನು ರೀಸೆಂಟಾಗಿ ಮೊನ್ನೆ ಹಿಂಗೆ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಅವಾಗ ಒಂದು ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ಏನಾಗೋಯ್ತು ಅಂತ ಅಂದರೆ, ನಾನು ಅದರಲ್ಲಿ ಪ್ರಾಪಗಂಡ ಬಗ್ಗೆ ಮಾತಾಡಿದ್ದೆ ಆ ವಿಡಿಯೋದಲ್ಲಿ. ಬಟ್ ಒಂದು ಸ್ವಲ್ಪ ಹೊತ್ತಿಗೆ ನಾನೇ ಆ ಪ್ರಾಪಗಂಡಾಗೆ ಬಲಿ ಆಗಿಬಿಟ್ಟೆ, ಆಯಿತಾ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಆ ಪ್ರಾಪಗಂಡ, ನನಗೆ ಏನಾಯಿತು ಅಂತ. ಸೊ ಏನಂತ ಅಂದರೆ, ನಾವಿವತ್ತು ಮಾತಾಡಕ್ಕೆ ಹೋಗ್ತಾ ಇರೋಂಥ ವಿಚಾರ ಯುರೋಪಲ್ಲಿ ನಡೀತಾ ಇರೋಂತಹ ಹೀಟ್ ವೇವ್ ಬಗ್ಗೆ. ಸೊ ಈ ಯುರೋಪಲ್ಲಿ ಏನು ನಡೀತಾ ಇದೆಯಲ್ಲ ಹೀಟ್ ವೇವ್, ಅದು ತುಂಬ ಡೇಂಜರಸ್. ಏನಕ್ಕಂದರೆ ಅದರದ್ದು ಫಿನೋಮಿನಾ ಅಷ್ಟೊಂದು ಡೆಡ್ಲಿ ಆಗಿದೆ. ಸೊ ಈ ಫಿನೋಮಿನಾ ಡೆಡ್ಲಿ ಆಗಿರೋದ ಕಾರಣದಿಂದ ಅದಿನ್ನೂ ಜಾಸ್ತಿನೇ ಬತ್ತ ಭಯಂಕರ ಸ್ವರೂಪನ ಕಾಯ್ತಾ ಇದೆ. ಆ್ಯಂಡ್ ನೀವೆಲ್ಲರೂ ನೋಡ್ತಾನೆ ಇರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಟ್ವಿಟ್ರಲ್ಲಿ. ರೀಸೆಂಟಾಗಿ ಲೈಟ್ ಕಂಬ, ಟ್ರಾಫಿಕ್ ಲೈಟ್ ಸುಟ್ಟೋಗಿರೋದಾಗಿರ್ಬೋದು, ಈ ಥರ ಎಲ್ಲ ಒಂದಷ್ಟು ವೀಡಿಯೋಸ್ ಆಚೆ ಬರ್ತಾ ಇತ್ತು, ಓಕೆನಾ. ಸೊ ನಾನು ಇದ್ರದ್ದು ರಿಯಾಲಿಟಿನ ನಾನು ಇದೆಲ್ಲನೂ ಯುರೋಪಲ್ಲಿ ನಡೆದಿರೋದು ಆ್ಯಂಡ್ ಹೀಟ್ ವೇವ್ಗೋಸ್ಕರನೇ ನಡೆದಿರೋದು ಅಂತ ನ್ಯೂಸ್ ಬರ್ತಾಯಿತ್ತು. ನಾನು ಇಲ್ಲಿ ಎರಡು ವಿಚಾರನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು, ಯುರೋಪಲ್ಲಿರೋ ಟೆಂಪ್ರೇಚರ್ 40-45 ಡಿಗ್ರಿ ಅರೌಂಡ್ ಅಷ್ಟೇ ಇದೆ. ಎರಡನೇ ವಿಚಾರ ಏನು ಅಂತ ಅಂದರೆ, ಅದೆಲ್ಲಿ ಸುಟ್ಟೋಗಿದೆಯಲ್ಲ ಅದು ಫ್ರಾನ್ಸ್, ಅದು ಯುರೋಪಲ್ಲ ನಡೆದಿರೋದು. ಬೇಸಿಕ್ಲಿ ಅದು ಫ್ರಾನ್ಸಲ್ಲಿ ನಡೆದಿರೋದು. ಫ್ರಾನ್ಸಲ್ಲಿ ಏನಕ್ಕೆ ನಡೀತು ಅಂತ ಅಂದರೆ, ಅಲ್ಲೊಂದು ಕಾರ್ ಒಂದು ಫ್ಯೂ ಡೇಸ್ ಮುಂಚೆ ಸುಟ್ಟೋಗಿತ್ತು. ಸುಟ್ಟೋಗಿದ್ರದ್ದು ಎಫೆಕ್ಟ್ಗೆ ಈ ಟ್ರಾಫಿಕ್ ಲೈಟ್ಸ್ ಎಲ್ಲ ಕರ್ಗೋಗ್ಬಿಡೋದು. ಸೊ ಇದನ್ನು ಫೇಕ್ ಪ್ರಾಪಗಂಡ ಮಾಡಿಬಿಟ್ಟು ಇದೇ ಯುರೋಪಲ್ಲಿ ನಡೆದಿರೋದು ಅನ್ನೋ ಥರ ಬಿಹೇವ್ ಎಲ್ಲ ಕಡೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಿದ್ದೆ. ಸೊ ಬಿ ಅವೇರ್ ಆಫ್ ಇಟ್. ನಾನು ಅದಕ್ಕೆ ಬಲಿಯಾಗಿದ್ದು ಒಂದು ವಿಡಿಯೋ ಆಗಲೇ ರೆಕಾರ್ಡ್ ಮಾಡಿಬಿಟ್ಟಿದ್ದೆ. ನಾನೊಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ನನಗೆ ಗೊತ್ತಾಯಿತು ಹೀಗೆಲ್ಲ ನಡೆದಿರೋದು. ಏನಂತಂದರೆ, ಅದು ಫ್ರಾನ್ಸಲ್ಲಿ ನಡೆದಿರೋಂಥ ಒಂದು ಇನ್ಸಿಡೆಂಟು ಇದನ್ನು ಇಲ್ಲಿ ಲಿಂಕ್ ಮಾಡ್ತಾ ಇದ್ದಾರೆ ಅಂತ. ಹಂಗಂತಂದರೆ ಅಲ್ಲಿ ಹೀಟ್ ವೇವ್ ನಿಜವಾಗ್ಲೂ ನಡೆದಿಲ್ವಾ, ಅಥವಾ ಹೀಟ್ ವೇವ್ ಅಷ್ಟೊಂದು ಭಯಂಕರ ಇಲ್ವಾ? ಅಲ್ಲಿ ಹೀಟ್ ವೇವ್ ಭಯಂಕರ ಇದೆ. ಹೀಟ್ ವೇವ್ ಅಲ್ಲಿ ಯಾವ ಲೆವೆಲ್ಗಿದೆ ಅಂತ ಅಂದರೆ, ಅಲ್ಲಿ ರೋಡ್ ಇದೆಯಲ್ಲ, ರೋಡ್ ಕರಗಿ ರೋಡು ಹೀಟಾಗಿ ಮೆಲ್ಟ್ ಆಗ್ತಾ ಇದೆ. ಸೊ ಬ್ರೇಕ್ ಆಗ್ತಾ ಇದೆ. ಅದರಲ್ಲಿ ಬಾಂಡ್ ಇರುತ್ತಲ್ಲ, ಬಾಂಡ್ ಹೋಗ್ಬಿಟ್ಟು ಬ್ರೇಕ್ ಆಗ್ತಾ ಇದೆ. ಟಾರ್ ಎಲ್ಲ ಹಾಕಿರ್ತಾರಲ್ಲ, ಇದು ಏನಕ್ಕೆ, ವೈ ದ ರೀಸನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ 45 ಡಿಗ್ರಿ ಅಲ್ಲಿ 45 ಡಿಗ್ರಿ ಇಬ್ರಿಗೂ ಬೇರೆ ಬೇರೆನಾ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಂತ ಅಂದರೆ, ಇಷ್ಟೊಂದು ಹೀಟ್ ವೇವ್ ಇದೆಯಲ್ಲ, ಇದು ಏನಕ್ಕೆ ಹೀಟ್ ವೇವ್ ಆಗ್ತಾ ಇದೆ ಅಂತ ಫಸ್ಟ್ ಒಂದು ಸಣ್ಣದಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಎಲ್ಲ ಗ್ಲೋಬಲ್ ಏನಲ್ವಾ, ಗ್ಲೋಬ್ ಇದೆಯಲ್ಲ, ಈ ಗ್ಲೋಬಲ್ಲಿ ಜೆಟ್ ಸ್ಟ್ರೀಮ್ಸ್ ಅಂತ ಇರುತ್ತೆ. ಜೆಟ್ ಸ್ಟ್ರೀಮ್ ಅಂದರೆ ಗಾಳಿ ಜಟ್ ವೇಗನ, ಗಾಳಿ ಭಯಂಕರ ವೇಗದಲ್ಲಿ ಚಲಿಸ್ತಾ ಇರುತ್ತೆ ಭೂಮಿ ಮೇಲೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಈ ಥರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸ್ಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ, ಭೂಮಿ ಮೇಲಿರುವಂತಹ ಕೈಂಡ್ ಆಫ್ ಗಾಳಿನ ಅದು ಎತ್ಕೊಂಡು ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಬಿಸಿ ಗಾಳಿ ಇದೆ ಅಂತ ಅಂದರೆ, ಈ ಜೆಟ್ ಸ್ಟ್ರೀಮ್ ಏನು ಮಾಡುತ್ತೆ, ಆ ಬಿಸಿ ಗಾಳಿನ ಕ್ಯಾರಿ ಮಾಡಿಬಿಡುತ್ತೆ. ಸೊ ತಣ್ಣಿ ಗಾಳಿ ಇದ್ರೆ ಏನು ಮಾಡುತ್ತೆ, ತಣ್ಣಿ ಗಾಳಿನ ಕ್ಯಾರಿ ಮಾಡಿಬಿಡುತ್ತೆ. ಸೊ ಜೆಟ್ ಸ್ಟ್ರೀಮಲ್ಲಿ ಎರಡು ಥರ, ಒಂದು ಬಿಸಿ ಗಾಳಿಯಾಗಿ ಬರ್ತಾ ಇರೋ ಜೆಟ್ ಸ್ಟ್ರೀಮ್, ಇನ್ನೊಂದು ತಣ್ಣ ಗಾಳಿಯಾಗಿ ಬರ್ತಾ ಇರೋದು. ಸೊ ಎರಡು ಜೆಟ್ ಸ್ಟ್ರೀಮ್ ಇದೆಯಲ್ಲ, ಇದೇನಾಗ್ತಾ ಇದೆ, ನಾನು ನಿಮಗೆ ಇಲ್ಲೊಂದು ಹಾಕ್ತೀನಿ ನೋಡಿ. ಹಿಂಗೆ ಒಮೆಗಾ ಶೇಪಲ್ಲಿ ಬಂದಿದೆ. ಈ ಒಮೆಗಾ ಶೇಪಲ್ಲಿ ಆ ಜೆಟ್ ಸ್ಟ್ರೀಮ್ ಸೇರ್ಕೊಂಡಿರೋದಕ್ಕೆ, ಆ ಒಮೆಗಾ ಸೆಂಟ್ರಲ್ ಇದೆಯಲ್ಲ, ಆ ಸೆಂಟ್ರಲ್ ಇರೋದು ಏನಾಗ್ಬಿಟ್ಟಿದೆ, ಟ್ರ್ಯಾಪ್ ಆಗಿಬಿಟ್ಟಿದೆ. ಟ್ರ್ಯಾಪ್ ಆಗಿರೋದು ಅಷ್ಟೇ ಅಲ್ಲ, ಟ್ರ್ಯಾಪ್ ಆಗಿ ಬಿಸಿ ಗಾಳಿ ಅಲ್ವಾ, ಅಟ್ಮಾಸ್ಫಿಯರ್ಗೆ ರೈಸ್ ಆಗುತ್ತೆ ಮೇಲ್ಗಡೆಗೆ. ಯಾವಾಗ ಅದು ಮೇಲ್ಗಡೆಗೆ ರೈಸ್ ಆಗುತ್ತೆ, ಅಲ್ಲಿ ಎಲ್ಲೂ ಎಸ್ಕೇಪ್ ಆಗೋಕ್ಕೆ ರೂಟ್ ಇಲ್ದಿರ ವಾಪಸ್ ಅದು ಕೆಳಗಡೆ ಬರುತ್ತೆ. ಕೆಳಗಡೆ ಬರ್ಬೇಕಾದ್ರೆ ಏನಾಗ್ತಾ ಇದೆ, ಕೆಳಗಡೆ ಬರ್ಬೇಕಾದ್ರೆ ಅದು ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆಗಿ ಇನ್ನೂ ಹೀಟ್ ಆಗುತ್ತೆ. ಸೊ ನೈಟ್ ಹೊತ್ತು ಯುರೋಪಲ್ಲಿ 25 ಡಿಗ್ರಿ ಆ ಕಡೆ ಈ ಕಡೆ ಇದೆ. 25 ಡಿಗ್ರಿ ಇಸ್ ಟೂ ಮಚ್ ಫಾರ್ ದೆಮ್. ಏನಕ್ಕಂತ ಅಂದರೆ, ಅವ್ರದ್ದು ನಾರ್ಮಲ್ ಹೀಟ್ ಸಮ್ಮರ್ ಇದ್ದಾಗೇ ಅವ್ರದ್ದು ಟೆಂಪ್ರೇಚರ್ ಅರೌಂಡ್ 20 ಡಿಗ್ರಿ 23-24 ರೀಚ್ ಆಗ್ತಾ ಇರುತ್ತೆ ಅವ್ರದ್ದು ಸಮ್ಮರ್ ಪೀಕಲ್ಲಿ. ಸೊ ಅವ್ರಿಗೆ ಈ ಥರ ಸಿಚುವೇಷನಲ್ಲಿ ಇಷ್ಟೊಂದು 40 ಡಿಗ್ರಿ ಸಡನ್ ಆಗಿ ಅವ್ರ ಬಾಡಿ ರೆಡಿ ಇರಲ್ಲ ಇದಕ್ಕೋಸ್ಕರ. ಏನಂತ ಅಂದರೆ, ಹ್ಯೂಮನ್ ಬಾಡಿ ಬಯೋಮೆಕ್ಯಾನಿಸಮ್ ಹೆಂಗಿದೆ ಅಂತ ಅಂದರೆ, ನಮ್ಮ ಬಾಡಿ ಮೇಲೆ ಬರೋ ಸ್ವೆಟ್ ನಮ್ಮ ಬಾಡಿಲಿರೋ ಹೀಟ್ನ ಕ್ಯಾರಿ ಮಾಡಿಬಿಟ್ಟು ಎನ್ವಿರಾನ್ಮೆಂಟ್ಗೆ ಹೋಗ್ಬಿಡೋದು. ಏನಾಗುತ್ತೆ, ಸಮ್ ಟೈಮ್ ಎನ್ವಿರಾನ್ಮೆಂಟಲ್ ಹ್ಯೂಮಿಡಿಟಿ ಜಾಸ್ತಿ ಇದ್ದರೆ, ಯಾಕಂದರೆ ಅವ್ರದ್ದೆಲ್ಲ ಐಸ್ ಬೀಳೋವಂಥ ಜಾಗ ಅಲ್ವಾ, ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇದೆ. ಸೊ ಈ ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರೋದಕ್ಕೆ ಏನಾಗ್ತದೆ, ಅವರು ಬೇಗ ಕೂಲ್ ಆಗೋದಕ್ಕೆ ಆಗ್ತಾ ಇಲ್ಲ. ಅವ್ರ ಬಾಡಿನ ಬಯೋಮೆಕ್ಯಾನಿಸಮ್ ಇಂದ ಯೂಸ್ ಮಾಡ್ಕೊಂಡು ಅವ್ರು ಕೂಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಇರೋದು. ಸೊ ಈ ಥರ ಎಲ್ಲ ಕಾರಣದಿಂದನೂ ಅವ್ರಿಗೆ ಅದು ಜಾಸ್ತಿ ಲೀತಲ್ ಆಗ್ತಾ ಇದೆ. ಆ್ಯಂಡ್ ಇದು 2003 ಬಂದಿತ್ತು, ಆಯಿತಾ, ಇದೇ ಥರದೊಂದು ಹೀಟ್. ಅವಾಗೇನು 80 ಜನ ಸತ್ತೋಗಿದ್ರು, ವಯಸ್ಸಾದವರು, ಮಕ್ಕಳೆಲ್ಲ. ಎಲ್ಲ ನೋಡಬೇಕು ಏನಾಗುತ್ತೆ ಅಂತ. ಸೊ ನೋಡೋಣ ಇನ್ನೂ ಎಲ್ಲಿವರೆಗೂ ತೊಗೊಂಡೋಗಿ ನಿಂತ್ಕೊಳ್ಳೋದು. ಸೊ ಇದಾಗಿತ್ತು ಇವತ್ತಿನ ಜಿಯೋ ಪಾಲಿಟಿಕ್ಸ್. ಇದು
ಹೆಂಗೆ ಜಿಯೋ ಪಾಲಿಟಿಕ್ಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆಸ್ ಗುಡ್ ಬಾಯ್.